ನಾನು ಮಾತಾಡ್ತೀನಿ. ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಅಥವಾ ನಾನು ಲೋಕಲ್ MLA ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಾನು ಇದ್ದು ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಏನೋ ಪ್ರೋಗ್ರಾಮ್ ಇದೆ, ಎಲ್ಲ ಆಫೀಸರ್ಸ್ ಬರಬೇಕು ತಾನೆ, ತಹಸೀಲ್ದಾರು, EO, PDOಗಳು, ರೆವಿನ್ಯೂ. ಇಲ್ಲಿ ಯಾರೂ ಬಂದಿಲ್ಲ ಇವತ್ತು, ಯಾರೂ ಬಂದಿಲ್ಲ. EO ಬಂದಿದ್ದಾರೆ, ತಹಸೀಲ್ದಾರ್ ಆಫೀಸಲ್ಲಿ ಯಾರೂ ಬಂದಿಲ್ಲ, ಇಲ್ಲಿ PDOಗಳು ಬಂದಿಲ್ಲ. ಬರಬೇಕಲ್ಲ, ಬೇರೆ ಯಾರಾದರೂ ಬರಬೇಕಲ್ಲ ಈಗ ಅವ್ರಿಗೆ. ಈಗ ಅದು ಒಂದು ಸೀರಿಯಸ್ ಇನ್ಸ್ಟ್ರಕ್ಷನ್ಸ್ ಕೊಟ್ಬಿಡಿ. ನಾನು ಇನ್ನು ಸುಮ್ಮನೆ ಯಾಕೆ ಎಲ್ಲರಿಗೂ ಕೆಲಸ ಇದಾಗುತ್ತೆ ಅಂತೇಳಿ ನಾನು ಅವಾಯ್ಡ್ ಮಾಡಿದ್ರೆ ಇವ್ರು ಈ ರೀತಿ ಈಗ ನೋಡಿ, ಇಲ್ಲಿ ಜನಗಳೇನಾದರೂ ಸಮಸ್ಯೆ ಕೇಳಿದ್ರೆ ಇಲ್ಲಿ PDO ಇಲ್ಲ, ಇಲ್ಲಿ ಯಾವನು ಜವಾಬ್ದಾರಿ ತೊಗೊಳೋರಿಲ್ಲ. ಎಲ್ಲರೂ ಈವನ್ PRED ಇರಬೇಕು, ರೂರಲ್ ರೋಡ್ಸ್ ಅವ್ರು ಇರಬೇಕು, ಡ್ರಿಂಕಿಂಗ್ ವಾಟರ್ ಅವ್ರು ಇರಬೇಕು, ಇವರೆಲ್ಲ ಇರಬೇಕಲ್ಲ ರೀ. ಅಲ್ಲ ಅವ್ರಿಗೆಲ್ಲ ನೀವು ಸೀರಿಯಸ್ ಆಗಿ ನೀವು ಹೇಳಿ. ನಾವೀಗ ನಾನು ನೆಕ್ಸ್ಟ್ ಈಗ 4-5 ದಿವಸ ಪ್ರೋಗ್ರಾಮ್ ಇದೆ ನನಗೆ ಹಾಕ್ಕೊಳ್ತಾ ಇದ್ದೀನಿ. ಅವ್ರೆಲ್ಲರೂ ಇರ್ಬೇಕು ರೀ. ಏನಾದರೂ ಜನ ಈಗ ಬರೀ ನಾವು ಬಂದಿರೋ ಕೆಲ್ಸಕ್ಕೆ ಮಾತ್ರನೇ ಕೇಳ್ತಾರೆ, ಬೇರೆ ಎಲ್ಲ ಸಮಸ್ಯೆ ಕೇಳ್ತಾರಲ್ಲ ಜನ. ಹಾಂ, ಇಲ್ಲ ನೆಕ್ಸ್ಟ್ ನಾನು DC ಬರಬೇಕು ಅಂದ್ಬಿಡ್ತೀನಿ ಅಷ್ಟೇ. ಯಾಕೆ ನೀವು ಕೆಲಸ ಕಾರ್ಯ ಬಿಟ್ಬಿಟ್ಟು ನೀವು ಮತ್ತು DC CEO ಬಂದುಬಿಟ್ರೆ ಅವಾಗೆಲ್ಲರೂ ಬರ್ತಾರೆ ಅವಾಗ ಬೇರೆದಾಗಿ. ಅಲ್ಲ ಇದೆಲ್ಲ ಸ್ವಲ್ಪ ಸೀರಿಯಸ್ ಆಗಿ ತಗೋಬೇಕಲ್ಲ. ಅಲ್ಲ ನಾವೇನೋ ಆಯಿತು ಎಲ್ಲರಿಗೂ ಯಾಕೆ ಇಂಟರ್ಫಿರೆನ್ಸ್ ಮಾಡೋದು ಅಂದರೆ, ಇಂಥ ಟೈಮಲ್ಲೂ ಇವ್ರು ಬರಲಿಲ್ಲ ಅಂದರೆ ನಾವೇನು ಜಾತ್ರೆ ಮಾಡ್ಕೊಂಡು ಬರೋಕ್ಕಾಗುತ್ತೆ? ಎಲ್ಲರಿಗೂ ಕೆಲಸ ಕಾರ್ಯ ಬಿಡಿಸಿ ನೋಡಿ. ಇದು ಹೇಳ್ಬಿಡಿ ಈಗ ಸೀರಿಯಸ್ ಆಗಿ. ಇದು ನಮ್ದು KRR ರೆಡ್ಡಿ ಅದು ರೋಡ್ ಇದ್ರೆ ಬರೀ ಅವ್ರಿದ್ರೆ ಆಯಿತು, ಬೇರೆ ಯಾರು ಬರೋಂಗಿಲ್ಲ. ಇನ್ನು ಬೇರೆ ಜನ ಕೇಳಲ್ವ ಊರಲ್ಲಿ ಸಮಸ್ಯೆ? ಹಾಂ, ಮತ್ತೆ ಹೇಳ್ಬಿಡಿ. ಹಾಂ, ಓಕೆ.